ಹಾಯ್ ಫ್ರೆಂಡ್ಸ್, ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಜೋಳದ ರೊಟ್ಟಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಹಿಟ್ಟನ್ನ ಒಂದರೆ ಆಡ್ಕೋಬೇಕು. ಆಮೇಲೆ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಕಲಸೋದು ಹೆಂಗೆ, ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಎಲ್ಲ ಒಂದರೆ ಮಾಡ್ಕೋಬೇಕು ನೀಟಾಗಿ. ಇದರಲ್ಲಿ ದಪ್ಪ ದಪ್ಪ ಹಿಟ್ಟೆಲ್ಲ ಇರುತ್ತೆ. ಅವರು ಬೀಸೋವಾಗ ಒಂದು ಸ್ವಲ್ಪ ದಪ್ಪ ದಪ್ಪ ಬಿಟ್ಟಿರ್ತಾರಲ್ಲ, ಅದೆಲ್ಲ ಇರುತ್ತೆ. ನಾನು ಒಂದು ಸ್ವಲ್ಪ ಒಂದು 10-12 ಆಗಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅನ್ನ ತಿಂದು ತಿಂದು ಬೇಜಾರಾಗಿರುತ್ತಲ್ಲ, ಆವಾಗ ಈ ಥರ ಮಾಡಬೇಕು. ಈ ಥರ ಮಾಡ್ಕೋಬೇಕು. ಇದನ್ನು ಜೋಳದ ಹಿಟ್ಟಿಂದ ಒಂದರೆ ಆಡಾದ್ಮೇಲೆ ಆಮೇಲೆ ಇಲ್ಲಿ ಕುದೀತಾ ಇದೆ ನೀರು, ಇದು ಹಾಕ್ಕೋಬೇಕು. ಇದನ್ನು ನಿಧಾನಕ್ಕೆ ಒಡಿದೇ ಇರೋ ಥರ ಹಿಂಗೆ ನಿಧಾನಕ್ಕೆ ಮಾಡ್ಕೋಬೇಕು. ಇಲ್ಲಾಂದರೆ ಒಡೆದು ಎಲ್ಲ ಕಡೆ ಹೋಗಿಬಿಡುತ್ತೆ. ಈಗ ಎಲ್ಲ ಒಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸಿ ಉಂಡೆ ಮಾಡಿಟ್ಕೋಬೇಕು. ದೊಡ್ಡದಾಗಿರೋದು ಅದರಲ್ಲಿ ಚಿಕ್ಕ ಚಿಕ್ಕ ತೊಗೊಂಡು ಒಂದೊಂದಾಗಿ ರೊಟ್ಟಿ ಮಾಡಬೇಕು. ಇದಕ್ಕೆ ಇವಾಗ ತಣ್ಣೀರು ಹಾಕ್ಕೋಬೇಕು. ಈ ಥರ ಉಂಡೆ ಕಟ್ಟಬೇಕು. ಗ್ಯಾಸ್ ಹಚ್ಬಿಟ್ಟು ತವ ಇಡ್ತಾಯಿದ್ದೀನಿ. ಇವಾಗ ಈ ಥರ ತವ ಮಾಡಬೇಕು. ಈ ಥರದಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಎತ್ಕೋಬೇಕು. ಈ ಥರ ಒಣ ಹಿಟ್ಟು ತೊಗೋಬೇಕು ಹಚ್ಚೋಕ್ಕೆ. ನೋಡಿ, ಇವಾಗ ಮಾಡ್ತಾ ಇದ್ದೀನಿ ನಾನು. ಕೈಯನ್ನು ಹಚ್ಬಿಟ್ಟು